ನಮಸ್ತೆ ಸ್ನೇಹಿತರೆ, ನಿಮ್ಮನ್ನು ಮತ್ತೊಮ್ಮೆ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪದ್ಯ ದ ಟೈಗರ್ ಇನ್ ದ ಡೀರ್. ಶ್ರೀ ಅರವಿಂದರವರು ಬರೆದಿರತಕ್ಕಂಥ ಪದ್ಯ ಇದು. ಈ ಪದ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಬೇರೆ ಬೇರೆ ಯೂನಿವರ್ಸಿಟಿಗಳ ಶಾಲಾ ಕಾಲೇಜುಗಳಲ್ಲಿ ಇಂಗ್ಲಿಷ್ ಪಠ್ಯಕ್ರಮದಲ್ಲಿ ಈ ಪದ್ಯವನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅವಾಗ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ BCom ಮತ್ತಿತರ ಕೋರ್ಸ್ಗಳ ಅಡಿಯಲ್ಲಿ ಬರ್ತಕ್ಕಂಥ ಸಿಲೆಬಸ್ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ಗೆ ಈ ಪದ್ಯವನ್ನ ಪ್ರಿಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಇಂಗ್ಲಿಷ್ ನ ಪದ್ಯವನ್ನ ಪರಿಚಯ ಮಾಡಿಕೊಡ್ತೇನೆ. ಈ ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯಾವ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ವಾಚ್ ಮಾಡಿದ್ರೆ ನೀವು ಈ ವಿಡಿಯೋ ನೋಡೋದ್ ಮೂಲಕ ಕೇವಲ ಪರೀಕ್ಷೆಗಷ್ಟೇ ಇದು ಉಪಯುಕ್ತ ಆಗುತ್ತೆ ಅನ್ಕೋಬೇಡಿ. ನಿಜ ಜೀವನಕ್ಕೂ ಒಂದು ಮೆಸೇಜ್ ಕೊಡ್ತಕ್ಕಂಥ ಬಹಳ ವಂಡರ್ಫುಲ್ ಆಗಿರೋ ಪೋಯಮ್ ಇದು. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ನಾವು ಯಾವುದೇ ಒಂದು ಪದ್ಯ ಅರ್ಥ ಮಾಡ್ಕೊಳ್ಳೋದ್ ಮುಂಚೆ ಆ ಪದ್ಯ ಬರೆದಿರ್ತಕ್ಕಂಥ ಕವಿ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದ್ ಮೂಲಕ ನಮಗೆ ಆ ಪದ್ಯದ ಸಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಈ ದೃಷ್ಟಿಯಿಂದ ಶ್ರೀ ಅರವಿಂದ್ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಶ್ರೀ ಅರವಿಂದ್ ಅಂತ ಹೇಳಿದ್ರೆ ನಾವು ಅವ್ರನ್ನ ಇಂಗ್ಲಿಷ್ ಅಲ್ಲಿ ಸೈಂಟ್ ಅಂತ ಕರಿತೀವಿ, ಫಿಲಾಸಫರ್ ಅಂತ ಕರಿತೀವಿ, ಪೊಯೆಟ್ ಅಂತ ಕರಿತೀವಿ, ನ್ಯಾಷನಲಿಸ್ಟ್ ಅಂತ ಕರಿತೀವಿ. ಈ ರೀತಿಯ ವಿವಿಧ ಹೆಸರುಗಳಿಂದ ಅವರು ಪ್ರಸಿದ್ಧ ಆಗಿರ್ತಕ್ಕಂಥ ಮಹನೀಯರು. ಶ್ರೀಯುತರು 1872 ಆಗಸ್ಟ್ 15 ಕಲ್ಕತ್ತಾದಲ್ಲಿ ಜನಿಸಿರ್ತಕ್ಕಂಥವ್ರು. ತದನಂತರ 1950 ಪುದುಚೇರಿಯಲ್ಲಿ ಡಿಸೆಂಬರ್ 5 ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಅರವಿಂದ್ ಅವರನ್ನು ನಾವು ಯೋಗಿ, ಫಿಲಾಸಫರ್, ಪೊಯೆಟ್, ನ್ಯಾಷನಲಿಸ್ಟ್ ಅಂತ ಕರಿತೀವಿ. ಇವರು ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥವ್ರು. ಈ ಭೂಮಿ ಮೇಲೆ ದೈವಿಕ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಿಕಾಸ ಆಗ್ಬೇಕು ಅಂತಕ್ಕಂಥ ಒಂದು ಐಡಿಯಾವನ್ನ ತಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮಹನೀಯರು. ಡಾರ್ಜಿಲಿಂಗ್ನ ಕ್ರಿಶ್ಚಿಯನ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾರೆ. ತದನಂತರ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂತಾರೆ. ಪ್ರಮುಖವಾಗಿ ಕ್ಲಾಸಿಕಲ್ ಅಂಡ್ ಮಾಡರ್ನ್ ಯುರೋಪಿಯನ್ ಲ್ಯಾಂಗ್ವೇಜಸ್ ಎಲ್ಲ ಅವರು ಆಳವಾದ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಯಾಗಿ ಅಲ್ಲಿ ಹೊರಹೊಮ್ಮುತ್ತಾರೆ. 1892 ಭಾರತಕ್ಕೆ ವಾಪಸ್ ಆಗ್ತಾರೆ. ಭಾರತಕ್ಕೆ ವಾಪಸ್ ಆದ್ಮೇಲೆ ಬರೋಡಾ, ಕಲ್ಕತ್ತಾ ಮುಂತಾದ ಕಡೆಗಳಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳನ್ನ ಅವರು ನಿರ್ವಹಿಸ್ತಾರೆ. 1902 1910 ಶ್ರೀ ಅರವಿಂದ್ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ರಾಜಕೀಯ ಕಾರಣಗಳಿಂದಾಗಿ ಅವರನ್ನ 1908 ಬ್ರಿಟಿಷರು ಬಂಧಿಸಿ ಜೈಲ್ಗೆ ಹಾಕ್ತಾರೆ. 1910 ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿರತಕ್ಕಂಥ ಶ್ರೀ ಅರವಿಂದ್ ಅವರು ಫ್ರೆಂಚರ ಕಾಲೋನಿ ಆಗಿರತಕ್ಕಂಥ ಪುದುಚೇರಿ ಅವರಿಗೆ ಆಶ್ರಯ ಕೊಡುತ್ತೆ. ಪುದುಚೇರಿಯಲ್ಲಿ ಅವರು ಇಂಟರ್ನಲ್ ಯೋಗ ಅಂತಕ್ಕಂಥ ಪ್ರಾಕ್ಟೀಸ್ ಅನ್ನು ಡೆವಲಪ್ ಮಾಡ್ತಾರೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಅವ್ರನ್ನ ನಾವು ಬೆಸ್ಟ್ ಸ್ಪಿರಿಚುವಲ್ ಟೀಚಿಂಗ್ಸ್ ಅಂತ ಕೊಟ್ಟಿರ್ತಕ್ಕಂಥ ಮಹಾಶಯರಂತೆ ಪರಿಗಣಿಸ್ತೀವಿ. ಪುದುಚೇರಿಯಲ್ಲಿ ಶ್ರೀ ಅರವಿಂದ್ ಆಶ್ರಮ ಅಂತಕ್ಕಂಥದನ್ನ ಪ್ರಾರಂಭ ಮಾಡ್ತಾರೆ. ಶ್ರೀ ಅರವಿಂದ್ ಉತ್ತಮವಾಗಿರ್ತಕ್ಕಂಥ ಲೇಖಕರು, ಪೊಯೆಟ್, ರೈಟರ್ ಕೂಡ ಹೌದೋದ್ ಕರಿ. ಅವ್ರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ತಗೊಂಡಾಗ ಎಸ್ಸೇಸ್ ಆನ್ ಯೋಗ, ಪೊಯಿಟ್ರಿ ಅಂಡ್ ಪ್ಲೇಸ್ ಅಂತಕ್ಕಂಥದ್ದು. ಕೆಲವು ಬುಕ್ಸ್ ಬರೆದಿದ್ದಾರೆ. ಅದರಲ್ಲಿ ದ ಲೈಫ್ ಡಿವೈನ್ ಅಂತಕ್ಕಂಥದ್ದು, ದ ಸಿಂಥಸಿಸ್ ಆಫ್ ಯೋಗ ಅಂತಕ್ಕಂಥ ಬುಕ್ ಬರೆದಿದ್ದಾರೆ. ಎಸ್ಸೆ ಆನ್ ದ ಗೀತಾ ಅಂತ ಬರ್ತಿದ್ದಾರೆ. ದ ಸೀಕ್ರೆಟ್ ಆಫ್ ದ ವೇದ ಅಂತ ಬುಕ್ ಬರ್ತಿದ್ದಾರೆ. ದ ಹ್ಯೂಮನ್ ಸೈಕಲ್ ಅಂತಕ್ಕಂಥ ಬುಕ್ ಬರೆದಿದ್ದಾರೆ. ಸಾವಿತ್ರಿ ಎ ಲೆಜೆಂಡ್ ಅಂಡ್ ಸಿಂಬಲ್ ಅಂತಕ್ಕಂಥ ಇನ್ನೊಂದು ಬುಕ್ ಬರೆದಿದ್ದಾರೆ. ಈ ರೀತಿ ವಿವಿಧ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಮಹಾ ಲೇಖಕರು ಹೌದು, ಒಬ್ಬ ಸ್ಪಿರಿಚುವಲ್ ಗುರುನು ಹೌದು, ಫಿಲಾಸಫರ್ ಕೂಡ ಹೌದು, ಸಾಹಿತಿ ಕೂಡ ಹೌದು ಅಂತ ಹೇಳಿ ಅವ್ರನ್ನ ನಾವು ಸ್ಮರಿಸ್ತೀವಿ. ಈಗ ಒಂದು ಪದ್ಯದ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಬನ್ನಿ. ಈ ದಿನದ ಪದ್ಯ ದ ಟೈಗರ್ ಅಂಡ್ ದ ಡೀರ್ ಅಂತಕ್ಕಂಥ ಪದ್ಯ. ದಿ ಟೈಗರ್ ಅಂಡ್ ದ ಡೀರ್ ಅಂತಕ್ಕಂಥ ಪದ್ಯ ನಾವು ಡೈಡಾಕ್ಟಿಕ್ ಪೋಯಮ್ ಅಂತ ಕರಿತೀವಿ. ಡೈಡಾಕ್ಟಿಕ್ ಪೋಯಮ್ ಅಂತ ಹೇಳಿದ್ರೆ ಆ ಪೋಯಮ್ ಅಲ್ಲಿ ಒಂದು ಮೆಸೇಜ್ ಇದೆ, ಮಾರಲ್ ಇದೆ. ಕನ್ನಡದಲ್ಲಿ ನೀತಿ ಬೋಧಕ ಪದ್ಯ ಅಂತ ಕರಿಬೋದ್ಬೇಕಾದ್ರೆ ಪದ್ಯವನ್ನ. ಈ ಪದ್ಯವನ್ನು ಮೊದಲಿಗೆ 1930 ಅದನ್ನ ಬರೆದ್ರು. ತದನಂತರ 1942 ಅದನ್ನ ಮತ್ತೆ ರಿವೈಸ್ ಮಾಡ್ತಾರೆ. ಈ ಪದ್ಯದಲ್ಲಿ ಲೈಫ್, ಡೆತ್ ಅಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಸ್ಟ್ರೆಂತ್ ಅಂಡ್ ಇನ್ನೋಸೆನ್ಸ್ ಅಂತಕ್ಕಂಥ ವಿಚಾರಗಳಲ್ಲಿ ಕಂಡು ಬರುತ್ತೆ. ಈ ಪೊಯಮ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಂಡು ಬರ್ತಂದ್ರೆ ಒಂದು ಸೀನ್ ನಮ್ಗೆ ಗೊತ್ತಾಗುತ್ತೆ. ಅದೊಂದು ಕಾಡಿನ ಸೀನು. ಕಾಡಲ್ಲಿ ಫೆರೋಷಿಯಸ್ ಆಗಿರ್ತಕ್ಕಂಥ ಟೈಗರ್ ಇದೆ. ಆ ಟೈಗರ್ ಅಂತಕ್ಕಂಥ ಏನಪ್ಪಾ ಅಂದ್ರೆ ಸಿಂಬಲ್ ಆಫ್ ಪವರ್ ಅಂಡ್ ವೈಲೆನ್ಸ್ ಇದೆ. ಇದು ಬೇಟೆ ಆಡೋದು ಜಿಂಕೆಯನ್ನ. ಅದು ಜಿಂಕೆ ಒಂದು ಜೆಂಟಲ್ ಡೀರ್ ಅಂತ ಕರಿತೀವಿ ಅದನ್ನ. ಬಹಳ ವಿನಮ್ರವಾಗಿರ್ತಕ್ಕಂಥ ಒಂದು ಪ್ರಾಣಿ ಜಿಂಕೆ. ಇದು ಇನ್ನೋಸೆಂಟ್ ಗೆ, ಜೆಂಟಲ್ನೆಸ್ ಗೆ ಸಂಕೇತವಾಗಿರ್ತಕ್ಕಂಥ. ಟೈಗರ್ ನ ಪರಿಚಯದ ಮೂಲಕ ಪೋಯಂ ಪ್ರಾರಂಭ ಮಾಡ್ತಾರೆ. ಕವಿ ಹೇಗೆ ಈ ಸ್ಟ್ರೆಂತಿ ಆಗಿರ್ತಕ್ಕಂಥದ್ದು ವೀಕ್ ಅನ್ನೋದ್ರ ಮೇಲೆ ಡಾಮಿನೇಟ್ ಮಾಡುತ್ತೆ ಅನ್ನೋದನ್ನ ಮುಂದಿನ ಸಾಲುಗಳಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ಅದು ರಿಯಾಲಿಟೀಸ್ ಆಫ್ ಲೈಫ್ ಕೂಡ ಆಗಿದೆ. ಅದು ಈ ಒಂದು ಪೋಯಮ್ ಅಲ್ಲಿ ಕವಿ ಗುಡ್ ಮತ್ತು ಈವಿಲ್ ನಡುವಿನ ಹೋರಾಟ ನಡೀತಾ ಇರುತ್ತೆ. ಒಳ್ಳೇದು ಮತ್ತು ಕೆಟ್ಟದ ನಡುವೆ ಹೋರಾಟದಲ್ಲಿ ಕೊನೆಗೆ ವಿನ್ ಆಗ್ತಕ್ಕಂಥದ್ದು ಒಳ್ಳೆತನ ಅಥವಾ ಗುಡ್ ಅಂತಕ್ಕಂಥದ್ದನ್ನ ಮೆಸೇಜ್ ಕೊಡ್ಲಿಕ್ಕೆ ಪದ್ಯವನ್ನು ಬರೀತಾನೆ. ಇಡೀ ಪೋಯಮ್ ಅಲ್ಲಿ ನಮಗೆ ಒಂದು ಡೀಪರ್ ಮೆಸೇಜ್ ಕೂಡ ಇದೆ, ಒಂದು ಸ್ಪಿರಿಚುವಲ್ ಮೆಸೇಜ್ ಅದು.
ಇದು ದ ಸೈಕಲ್ ಆಫ್ ಲೈಫ್ ಅಂಡ್ ಕೋ ಎಕ್ಸಿಸ್ಟೆನ್ಸ್ ಆಫ್ ಗುಡ್ ಅಂಡ್ ಈವಿಲ್ ಅಂತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿ ಎಲ್ಲೋದ್ರೂ ಕೂಡ ನಮಗೆ ಕೋ ಎಕ್ಸಿಸ್ಟೆನ್ಸ್ ಆಫ್ ಗುಡ್ ಅಂಡ್ ಈವಿಲ್ ಇದೊಂದು ರೀತಿಯ ಸೈಕಲ್ ಆಫ್ ಲೈಫ್ ಕೂಡ ಹೌದು, ಜೀವನ ಚಕ್ರ ಕೂಡ ಹೌದು ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾರೆ. ಬ್ಯೂಟಿ ಅಂಡ್ ಹಾರ್ಶ್ನೆಸ್ ಆಫ್ ದ ನ್ಯಾಚುರಲ್ ವರ್ಲ್ಡ್ ಅದನ್ನ ಪರಿಚಯ ಮಾಡ್ಕೊಂಡು, ಈ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಬ್ಯೂಟಿ ಮತ್ತು ಹಾರ್ಶ್ನೆಸ್ ಇರೋದನ್ನ ನಮಗೆ ಪರಿಚಯ ಮಾಡ್ಕೊಂಡು, ಹಾರ್ಮೋನಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಕೂಡ ನಮಗೆ ಬೇಕು ಅನ್ನೋದನ್ನ ಈ ಪದ್ಯ ನಮ್ಗೆ ಒತ್ತಿ ಹೇಳುತ್ತೆ. ಶ್ರೀ ಅರವಿಂದ್ ಅವರ ಪೊಯಮು ತನ್ನ ಥಾಟ್ಫುಲ್ ಐಡಿಯಾಸ್ ಮೂಲಕ, ವೆರೈಟಿ ಆಗಿರತಕ್ಕಂಥ ಇಮೇಜರಿ ಮೂಲಕ ಪವರ್ಫುಲ್ ಆಗಿರತಕ್ಕಂಥ ಮೀನಿಂಗ್ ಅನ್ನ ಕೊಡ್ತಾ ಇರತಕ್ಕಂಥ ಪದ್ಯ ಆಗಿದೆ. ಸ್ನೇಹಿತರೆ, ಬನ್ನಿ ಈ ಪದ್ಯವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ದ ಟೈಗರ್ ಅಂಡ್ ದ ಡೀವಿಲ್. Brilliant, crouching, slouching, what crept through the green heart of the forest, gleaming eyes and mighty chest and soft, soundless paws of grandeur and murder. The wind slipped through the leaves as if afraid, lest its voice and noise of its steps perturb the pitiless splendor, hardly daring to breathe. But the great beast crouched, crept and crouched, a last time, noiseless, fatal. Till suddenly death leaped on the beautiful wild deer as it drank, unsuspecting, from the great pool in the forest's coolness and shadow, and it fell and torn, died remembering its mate, left soul in the deep woodland, destroyed the mild, harmless beauty by the strong, cruel beauty in nature. But a day may yet come when the tiger crouches and leaps no more in the dangerous heart of the forest, as the mammoth shakes no more the plains of Asia. Still then shall the beautiful wild deer drink from the coolness of great pools in the leaves' shadow. The mighty perish in their might, the slain survive the slayer. ಡಿಫಿಕಲ್ಟ್ ವರ್ಡ್ಸ್ ಫ್ರೇಸಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸಾಲಿನಲ್ಲಿ ಒಂದು ಪದ ಬರುತ್ತೆ, ಕ್ರೌಚಿಂಗ್ ಅಂತ. ಕ್ರೌಚಿಂಗ್ ಅಂದ್ರೆ ಬೆಂಡಿಂಗ್ ಲೋ ವಿತ್ ದ ಲಿಮ್ಸ್ ಕ್ಲೋಸ್ ಟು ದ ಬಾಡಿ ಅಂತ ಕರಿತೀವಿ. ಬಗ್ಗಿ ನಡೆಯೋದನ್ನ ನಾವು ಕ್ರೌಚಿಂಗ್ ಅಂತ ಕೂಡ ಕರೀಬಹುದು. ಸ್ಲೌಚಿಂಗ್ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಮೂವಿಂಗ್ ಇನ್ ಎ ಲೇಜಿ, ಡ್ರೂಪಿಂಗ್ ಆರ್ ಆಕ್ವರ್ಡ್ ಮ್ಯಾನರ್ ಅಂತ ಕರಿತೀವಿ. ನಿಧಾನವಾಗಿ, ಲೇಜಿ ಆಗಿ ಆ ಒಂದು ಟೈಗರ್ ನಡ್ಕೊಂಡು ಹೋಗೋದನ್ನ ಸ್ಲೌಚಿಂಗ್ ಅಂತ ಕರೀತಾರೆ. ಗ್ಲೀಮಿಂಗ್ ಅಂದ್ರೆ ಶೈನಿಂಗ್ ಸಾಫ್ಟ್ಲಿ ಅಂತಕ್ಕಂಥದ್ದು, ಪ್ರಜ್ವಲಿಸ್ತಕ್ಕಂಥದ್ದು ಅಂತ ಕನ್ನಡದಲ್ಲಿ ಬೇಕಾದ್ರೆ ಹೇಳ್ಬೋದು. ಇನ್ನು ಸೌಂಡ್ಲೆಸ್ ಪಾಸ್ ಅಂತ ಇದೆ ಪದ. ಸೌಂಡ್ಲೆಸ್ ಅಂದ್ರೆ ನಿಶಬ್ದವಾಗಿರ್ತಕ್ಕಂಥದ್ದು, ಪಾಸ್ ಅಂದ್ರೆ ಹೆಜ್ಜೆಗಳು. ಟೈಗರ್ನ ಹೆಜ್ಜೆಗಳು ನಿಶಬ್ದವಾಗಿ ಇವೆ ಅಂತಕ್ಕಂಥದ್ದು. ಗ್ರ್ಯಾಂಡ್ಯೂರ್ ಅಂದ್ರೆ ಮ್ಯಾಗ್ನಿಫಿಷನ್ಸ್, ಇಂಪ್ರೆಸಿವ್ ಬ್ಯೂಟಿ ಅಂತ ಕರಿಬಹುದು ಇದನ್ನ. ಇದು ಪವರ್ ಇರತಕ್ಕಂಥ ಜೊತೆಗೆ ಇರತಕ್ಕಂಥ ಸೌಂದರ್ಯ, ಶಕ್ತಿಯುತವಾದ ಸೌಂದರ್ಯ ಅಂತ ಕರಿಬಹುದು. ಪಿಟಿಲೆಸ್ ಸ್ಪ್ಲೆಂಡರ್ ಅಂದ್ರೆ ಸೌಂದರ್ಯ ಮತ್ತು ಕ್ರುಯಲ್ಟಿ ಎರಡೂ ಸೇರ್ಕೊಂಡಿರ್ತಕ್ಕಂಥ ಅದನ್ನ ನಾವು ಪಿಟಿಲೆಸ್ ಸ್ಪ್ಲೆಂಡರ್ ಅಂತ ಕರಿಬಹುದು. ಸೌಂದರ್ಯ ಇದೆ ಅದರಲ್ಲಿ, ಅದೇ ರೀತಿಯಲ್ಲಿ ಕ್ರುಯಲ್ಟಿನೂ ಇದೆ. ಬ್ಯೂಟಿ ಮತ್ತು ಕ್ರುಯಲ್ಟಿ ಎರಡೂ ಸೇರ್ಕೊಂಡಿರ್ತಕ್ಕಂಥದನ್ನ ಪಿಟಿಲೆಸ್ ಸ್ಪ್ಲೆಂಡರ್ ಅಂತ ಕರೀತೀವಿ. ಪರ್ಟರ್ ಬಂದ ರೀತಿ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಅನ್ನೋ ಅರ್ಥವನ್ನ ಕೊಡಬಹುದು ಇಲ್ಲಿ. ಫ್ಯಾಟಲ್ ಅಂದ್ರೆ ಕಾಸಿಂಗ್ ಟು ಡೆತ್, ಸಾವು ಬರ್ತಕ್ಕಂಥ ರೀತಿಯಲ್ಲಿ ತೊಂದರೆ ಮಾಡೋದು, ಅಪಾಯಕಾರಿಯಾಗಿರ್ತಕ್ಕಂಥದ್ದು, ಪ್ರಾಣಕ್ಕೆ ಕುತ್ತು ಬರ್ತಕ್ಕಂಥದ್ದು ಫ್ಯಾಟಲ್ ಅಂದ್ರೆ. ಅನ್ಸಸ್ಪೆಕ್ಟಿಂಗ್ ಅಂತಿದೆ, ಅನುಮಾನ ಇಲ್ಲದೆ ಇರತಕ್ಕಂಥದ್ದು, ಅನ್ಸಸ್ಪೆಕ್ಟಿಂಗ್, ನಾಟ್ ಅವೇರ್ ಆಫ್ ಎನಿ ಡೇಂಜರ್ ಆರ್ ಥ್ರೆಟ್ ಅಂತ ಇಂಗ್ಲಿಷ್ ಅಲ್ಲಿ. ಟಾರ್ನ್ ಅಂದ್ರೆ ಹರಿದೋಗೋದು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ವೈಲೆಂಟ್ಲಿ ಪುಲ್ಡ್ ಅಪಾರ್ಟ್ ಆರ್ ಇಂಜೂರ್ಡ್ ಅಂತಕ್ಕಂಥದ್ದನ್ನ ಮೀನಿಂಗ್ ಬಹುಶಃ ಆ ಪದ್ಯದಲ್ಲಿ ಬಳಕೆ ಮಾಡ್ತಾ ಇದ್ದಾನೆ. ಮೈಲ್ಡ್ ಹಾರ್ಮ್ಲೆಸ್ ಬ್ಯೂಟಿ ಅಂತ ಮತ್ತೊಂದು ಪದ ಇದೆ. ಜೆಂಟಲ್ ಅಂಡ್ ಇನ್ನೋಸೆಂಟ್ ಬ್ಯೂಟಿನ ಮೈಲ್ಡ್ ಹಾರ್ಮ್ಲೆಸ್ ಬ್ಯೂಟಿ ಅಂತ ಕರಿತೀವಿ. ವಿನಮ್ರವಾಗಿರ್ತಕ್ಕಂಥ, ಯಾರಿಗೂ ತೊಂದರೆ ಮಾಡದೇ ಇರತಕ್ಕಂಥ ಸೌಂದರ್ಯವನ್ನ ಮೈಲ್ಡ್ ಹಾರ್ಮ್ಲೆಸ್ ಬ್ಯೂಟಿ. ಸ್ಟ್ರಾಂಗ್ ಕ್ರಿಯಲ್ ಬ್ಯೂಟಿ ಅಂದ್ರೆ ಪವರ್ಫುಲ್ ಆಗಿದೆ, ಗಾಂಭೀರ್ಯವಾಗಿರ್ತಕ್ಕಂಥ ಸೌಂದರ್ಯ ಇದು. ಇದು ಡಿಸ್ಟ್ರಕ್ಟಿವ್ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ಪದವನ್ನ ಕವಿ ಬಳಸ್ತಾರೆ. ಮ್ಯಾಮತ್ ಅಂದ್ರೆ ಒಂದು ಆನೆ ತರ ಇರತಕ್ಕಂಥ, ಬಹುಶಃ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಿ. ಆ ಜೀವಿ ಈಗ ಸದ್ಯಕ್ಕೆ ವಿನಾಶ ಆಗಿದೆ. ಪೆರಿಶ್ ಅಂದ್ರೆ ವಿನಾಶ ಅನ್ನೋ ಅರ್ಥ ಬರುತ್ತೆ. ಇನ್ನ ಮೈಟಿ ಅಂದ್ರೆ ಸ್ಟಂತಿ ಆಗಿರೋದು, ಗ್ರೇಟ್ ಸ್ಟಂತ್ ಇರ್ತಕ್ಕಂಥದ್ದು ಅಂತ, ಪವರ್ ಇರ್ತಕ್ಕಂಥದ್ದು ಅಂತ ಹೇಳಿ ಮೈಟಿ ಅಂತ ಕರಿಬಹುದು. ಸ್ಲೈನ್ ಅಂದ್ರೆ ಕಿಲ್ಡ್ ವೈಲೆಂಟ್ಲಿ ಅಂತ ಕರಿತೀವಿ. ಸ್ಲೇಯರ್ ಅಂದ್ರೆ ಕೊಲೆಗಾರ, ಒನ್ ಹೂ ಕಿಲ್ಸ್ ಆರ್ ಕಾಸಸ್ ಡಿಸ್ಟ್ರಕ್ಷನ್. ಸ್ಲೇಯರ್ ಅಂದ್ರೆ ಕಿಲ್ಲರ್ ಅಂತ ಅರ್ಥನೇ ಬರುತ್ತೆ. ಬನ್ನಿ ಸ್ನೇಹಿತರೆ, ಈಗ ಇಡೀ ಪದ್ಯವನ್ನ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳಿ. ಈ ಪೋಯಂನ ಸ್ಟಾರ್ಟಿಂಗ್ ಲೈನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಬ್ರಿಲಿಯಂಟ್, ಕ್ರೌಚಿಂಗ್, ಸ್ಲೌಚಿಂಗ್, ವಾಟ್ ಕ್ರೆಪ್ಟ್ ಥ್ರೂ ದ ಗ್ರೀನ್ ಹಾರ್ಟ್ ಆಫ್ ದ ಫಾರೆಸ್ಟ್, ಗ್ಲೀಮಿಂಗ್ ಐಸ್ ಅಂಡ್ ಮೈಟಿ ಚೆಸ್ಟ್ ಅಂಡ್ ಸಾಫ್ಟ್ ಸೌಂಡ್ಲೆಸ್ ಪಾಸ್ ಆಫ್ ಗ್ರ್ಯಾಂಡ್ಯೂರ್ ಅಂಡ್ ಮರ್ಡರ್. ಮುಖ್ಯವಾಗಿ ಎರಡು ವಿಚಾರಗಳನ್ನ ತಿಳ್ಕೊಳ್ತೀವಿ ಸ್ಟಾರ್ಟಿಂಗ್ ಲೈನ್ಸ್ ಅಲ್ಲಿ. ದ ಟೈಗರ್ಸ್ ಅಪ್ರೋಚ್ ಅಂಡ್ ಆಲ್ಸೋ ಸೆಟ್ಟಿಂಗ್ ಆಫ್ ದ ಪೋಯಮ್. ಇಡೀ ಪೋಯಮ್ ಕಾಡಲ್ಲೇ ನಡೀತಾ ಇರ್ತಕ್ಕಂಥ ಘಟನೆಯನ್ನ ಪರಿಚಯಿಸ್ತಕ್ಕಂಥದ್ದು. ಬ್ರಿಲಿಯಂಟ್, ಕ್ರೌಚಿಂಗ್, ಸ್ಲೌಚಿಂಗ್ ಅನ್ನೋ ಪದಗಳನ್ನ ಕವಿ ಟೈಗರ್ ಬಗ್ಗೆ ಹೇಳ್ತಾ ಇದ್ದಾನೆ. ಟೈಗರ್ ಆಗಿರ್ತಕ್ಕಂಥದ್ದು ಬಹಳ ಬ್ರಿಲಿಯಂಟ್ ಆಗಿರೋದು,
ಇಲ್ಲಿ ಫಿಸಿಕಲಿ ವೆರಿ ಸ್ಟ್ರಾಂಗ್ ಅಂಡ್ ಆಲ್ಸೋ ವೆರಿ ಎನರ್ಜೆಟಿಕ್ ಅನ್ನೋ ಮಾತುಗಳು ಕೂಡ ಇದಕ್ಕೆ ಸಂಬಂಧಪಡ್ತಕ್ಕಂಥ ಮೀನಿಂಗ್ ಆಗಿದೆ. ಈ ಒಂದು ಟೈಗರ್ ಕ್ರೌಚಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ, ಕ್ಲೌಚಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಎಲ್ಲಿ ಹೋಗ್ತಿರೋದು ಅಂತ ಹೇಳಿದ್ರೆ ಗ್ರೀನ್ ಹಾರ್ಟ್ ಆಫ್ ದಿ ಫಾರೆಸ್ಟ್, ಅಂದ್ರೆ ಡೆನ್ಸ್ ಫಾರೆಸ್ಟ್ ಅಲ್ಲಿ, ದಟ್ಟವಾದ ಕಾಡಿನಲ್ಲಿ ಈ ಒಂದು ಟೈಗರು ಮೂವ್ ಆಗ್ತಾ ಇದೆ. ಈ ಟೈಗರ್ನ ದೇಹವನ್ನ ಮತ್ತೊಂದು ರೀತಿ ವರ್ಣನೆ ಮಾಡ್ತಾನೆ ಕವಿ. ಮೈಟಿ ಚೆಸ್ಟ್ ಅಂಡ್ ಸಾಫ್ಟ್ ಸೌಂಡ್ಲೆಸ್ ಪಾಸ್ ಆಫ್ ಗ್ರ್ಯಾಂಡರ್ ಮರ್ಡರ್. ಅದರ ಪಾಸ್ ಅಥವಾ ಪಾದಗಳು ಅಂತ ಹೇಳ್ತೀವಲ್ಲ, ಆ ಪಾದಗಳು ಕೂಡ ಸಾಫ್ಟ್ ಅಂಡ್ ಸೌಂಡ್ಲೆಸ್ ಆಗಿದೆ, ಮೃದುವಾಗಿದೆ, ನಿಶಬ್ದವಾಗಿವೆ. ಅವು ಯಾವುದರ ಸಂಕೇತಪ್ಪ ಅಂತ ಹೇಳಿದ್ರೆ ಗ್ರ್ಯಾಂಡ್ಯೂರ್ ಅಂಡ್ ಮರ್ಡರ್. ಗ್ರ್ಯಾಂಡ್ನೆಸ್ ತೋರಿಸುತ್ತೆ ಮತ್ತು ಮರ್ಡರಸ್, ಅಪಾಯಕಾರಿ ಕೂಡ ಆಗಿದೆ ಅನ್ನೋದನ್ನ ತನ್ನ ಹೆಜ್ಜೆಗಳ ಬಗ್ಗೆ ಹೇಳ್ತಾನೆ. ಟೈಗರ್ನ ಅಪ್ರೋಚ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಡೀ ಈ ಟೈಗರು ಒಂದು ಮ್ಯಾಗ್ನಿಫಿಷೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇದು ಮೂವ್ ಆಗ್ತಿರ್ತಕ್ಕಂಥದ್ದು ಡೆನ್ಸ್ ಫಾರೆಸ್ಟ್ ಅಲ್ಲಿ. ಇದರ ಕಣ್ಣುಗಳು ಗ್ಲೋಯಿಂಗ್ ಐಸ್ ಇದೆ ಅಂತ ಕವಿ ಹೇಳ್ತಾನೆ. ಪವರ್ಫುಲ್ ಬಾಡಿ ಇದಕ್ಕೆ ಇದೆ ಅಂತ ಹೇಳ್ತಾರೆ. ಜೊತೆಗೆ ಇದು ಬೋತ್ ಮೆಜೆಸ್ಟಿಕ್ ಅಂಡ್ ಡೇಂಜರ್ ಅನ್ನೋದನ್ನ ಸಂಕೇತವಾಗಿರೋದನ್ನ ಹೇಳ್ಕೊಡ್ತಾನೆ. ಆ ಒಂದು ಟೈಗರ್ನ ಪಾಸ್ ಅಥವಾ ಹೆಜ್ಜೆಗಳನ್ನ ಸಂಕೇತವಾಗಿ ಹೇಳೋದಾದ್ರೆ ಇಟ್ ಇಸ್ ಎನ್ ಎಂಬಾಡಿಮೆಂಟ್ ಆಫ್ ಬೋತ್ ಗ್ರ್ಯಾಂಡ್ಯೂರ್ ಅಂಡ್ ಮರ್ಡರ್ ಅನ್ನೋದನ್ನ ಕವಿ ಹೇಳ್ತಾನೆ. ಒಟ್ಟಾರೆ ಈ ಒಂದು ಸ್ಟಾರ್ಟಿಂಗ್ ಲೈನ್ಸ್ ಅಲ್ಲಿ ಕವಿ ನಮಗೆ ಪರಿಚಯ ಮಾಡಿಕೊಂಡಿದ್ದು ಟೈಗರ್ನ ಅಪ್ರೋಚು, ಟೈಗರ್ ಇರತಕ್ಕಂಥ ಜಾಗ, ಟೈಗರ್ನ ಸ್ಟ್ರೆಂತ್ ಬಗ್ಗೆ ಹೇಳ್ತಾನೆ. ಅದರ ಒಂದು ಸ್ಟ್ರೆಂತಿ ಆಗಿರ್ತಕ್ಕಂಥ, ಬಲಶಾಲಿ ಆಗಿರ್ತಕ್ಕಂಥ, ಪವರ್ಫುಲ್ ಆಗಿರೋ ಅನಿಮಲ್ ಅನ್ನೋದನ್ನ ಸ್ಟಾರ್ಟಿಂಗ್ ಲೈನ್ಸ್ ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಸ್ನೇಹಿತರೆ, ಬನ್ನಿ ಈಗ ಮುಂದಿನ 2 ಸಾಲುಗಳನ್ನ ಅರ್ಥ ಮಾಡ್ಕೊಳ್ಳಿ. ದ ವಿಂಡ್ ಸ್ಲಿಪ್ಡ್ ಥ್ರೂ ದ ಲೀವ್ಸ್ ಆಸ್ ಇಫ್ ಅಫ್ರೈಡ್ ಲೆಸ್ಟ್ its voice and noise of its steps perturbed the pitiless sprinter, hardly daring to breathe. But the great beast crouched and crept and crouched a last time, noiseless fact. ಈ ಲೈನ್ಸು ಹೇಳ್ತಕ್ಕಂಥ ವಿಚಾರ ಏನಪ್ಪ, ದ ಸೈಲೆನ್ಸ್ ಆಫ್ ದ ಫಾರೆಸ್ಟ್. ಇಡೀ ಫಾರೆಸ್ಟ್ ಈಗ ಮೌನಕ್ಕೆ ಜಾರ್ಬಿಟ್ಟಿದೆ ಅನ್ನೋ ಕವಿ ಇಲ್ಲಿ ಪರಿಚಯ ಮಾಡ್ಕೊಳ್ಳಿ. ದ ವಿಂಡ್ ಸ್ಲಿಪ್ಡ್ ಥ್ರೂ ದ ಲೀವ್ಸ್ ಆಸ್ ಇಫ್ ಅಫ್ರೈಡ್ ಅನ್ನೋ ಪದವನ್ನು ಬಳಸ್ತಾನೆ. ಅಲ್ಲಿರ್ತಕ್ಕಂಥ ಗಾಳಿ, ವಿಂಡ್ ಅಂತಕ್ಕಂಥದ್ದು ಭಯಪಟ್ಟು ಸೈಲೆನ್ಸ್ ಆಗಿದೆ. ಯಾಕೆ ಸೈಲೆನ್ಸ್ ಆಗಿದೆ ಅಂತ ಹೇಳಿದ್ರೆ ಟೈಗರ್ನ ಹೆಜ್ಜೆಗಳು, ಧ್ವನಿ, ವಾಯ್ಸ್ ಅಂಡ್ ನಾಯ್ಸ್, ಈ ಗಾಳಿ ಬೀಸಿದಾಗ ಅದಕ್ಕೆ ಡಿಸ್ಟರ್ಬ್ ಆಗ್ಬೋದೇನೋ, ಯಾಕೆಂದ್ರೆ ಅದು ಮರ್ಸಿಲೆಸ್ ಆಗಿರ್ತಕ್ಕಂಥ ಒಂದು ಪ್ರಾಣಿ. ಅದು ಗಾಳಿ ನಿಶಬ್ದವಾಗಿ ಎಲೆಗಳ ಮಧ್ಯೆ ತೂರ್ಕೊಂಡೋಯ್ತು. ಟೈಗರ್ ಸೈಲೆಂಟ್ ಆಗಿ ಮೂವ್ ಆಗ್ತಾ ಇದೆ. ಇಂತಹ ಮೌನದ ವಾತಾವರಣದಲ್ಲಿ ಆ ಗ್ರೇಟ್ ಬೀಸ್ಟ್ ಆಗಿರ್ತಕ್ಕಂಥ ಟೈಗರ್ ಕ್ರೌಚಡ್ ಅಂಡ್ ಕ್ರೆಪ್ಟ್, ನುಸುಳ್ಕೊಂಡು ಹೋಗ್ತಾ ಇದೆ, ತೆವಳ್ಕೊಂಡು ಹೋಗ್ತಾ ಇದೆ. ಇದು ಬಹಳ ಎಚ್ಚರಿಕೆಯಿಂದ ಬಹಳ ಅಪಾಯಕಾರಿ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ, ಡೆಡ್ಲಿ ಫ್ಯಾಟಲ್ ಆಗಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋಕ್ಕೆ ಪರಿಚಯ ಮಾಡ್ತಾನೆ. ಇಡೀ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು ಪ್ರಿಡೇಟರ್ ಆಗಿರ್ತಕ್ಕಂಥ ಟೈಗರ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತೀವಿ. ತನ್ನ ಮೌನದ ಮೂಲಕ ಈ ನಿಸರ್ಗ ಟೈಗರ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದೆ. ವಿಂಡ್ ಅಂತಕ್ಕಂಥದ್ದು ಒಂದು ರೀತಿಯ ಟೈಗರ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ, ಹೆಸಿಟೇಷನ್ ಮಾಡ್ತಾ ಇದೆ. ಅದು ಅದಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಈ ಒಂದು ವಿಚಾರ ಏನ್ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ದ ಓವರ್ವೆಲ್ಮಿಂಗ್ ಪವರ್ ಆಫ್ ಟೈಗರ್. ಟೈಗರ್ನ ಶಕ್ತಿಯ ಮುಂದೆ ತಾನು ಶಕ್ತಿ ತೋರ್ಸಕ್ ಹೋಗಬಾರ್ದು ಅಂತಕ್ಕಂಥ ಭಾವನೆ ಬಹುಶಃ ಅದರಲ್ಲಿ ಇರ್ಬೋದೇನೋ. ಕ್ರೌಚಿಂಗ್ ಅಂಡ್ ಕ್ರೀಪಿಂಗ್ ಅನ್ನೋ ಪದವನ್ನ ರಿಪೀಟೆಡ್ ಆಗಿ ಕವಿ ಬಳಸ್ತಾರೆ. ಇದು ರಿಪೀಟೆಡ್ ಆಗಿ ಬಳಸೋದ್ರ ಮೂಲಕ ಕವಿ ಏನೋ ಸಸ್ಪೆನ್ಸ್ ಅನ್ನ ಬಿಲ್ಡಪ್ ಮಾಡ್ತಾ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಟೈಗರ್ನ ಈ ಶಕ್ತಿ ಸಾಮರ್ಥ್ಯವನ್ನ, ಟೈಗರ್ನ ಚಲನೆಯನ್ನ ಕ್ರೀಪಿಂಗ್ ಅಂಡ್ ಕ್ರೌಚಿಂಗ್, ಕ್ರೆಪ್ಟ್ ಅಂಡ್ ಕ್ರೌಚ್ಡ್ ಅನ್ನೋ ಈ ಪದಗಳ ಮೂಲಕ ಕವಿ ಇಲ್ಲಿ ಹೇಳ್ತಿರೋದು ಹೈಲೈಟಿಂಗ್ ದ ಟೈಗರ್ಸ್ ಪೇಷನ್ಸ್ ಬಿಫೋರ್ ಇಟ್ಸ್ ಅಟ್ಯಾಕ್. ಈ ಒಂದು ಟೈಗರ್ ನಿಶಬ್ದವಾಗಿ ಕ್ರೀಪಿಂಗ್ ಅಂಡ್ ಕ್ರೌಚಿಂಗ್ ಮಾಡ್ಕೊಂಡು ಹೋಗ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ ತಾನು ಅಟ್ಯಾಕ್ ಮಾಡಕ್ ಮುಂಚೆ ತನಗಿರಬೇಕಾದ ಪೇಷನ್ಸ್ ಅನ್ನ ಬಹುಶಃ ಕವಿ ಹೇಳ್ತಾ ಇರ್ಬೋದೇನೋ ಅನ್ನೋದನ್ನ ಕೂಡ ಅರ್ಥ ಮಾಡಿ. Till suddenly death leaped on the beautiful wild deer as it drank unsuspecting from the great pool in the forest's coolness and shadow. ಈ ಸಾಲುಗಳು ಕವಿ ಬಳಸಿರೋ ಉದ್ದೇಶ ಅಂತ ಹೇಳಿದ್ರೆ ದ ಡೀರ್ಸ್ ಫೇಟ್ ಅನ್ನ ಪರಿಚಯ ಮಾಡ್ಕೊಡ್ಲಿಕ್ಕೆ ಬಳಸಿರ್ಬೇಕು ಅನ್ಸುತ್ತೆ. ಜಿಂಕೆ ಆಗ್ತಕ್ಕಂಥದ್ದು ಯಾವುದೇ ವಾರ್ನಿಂಗ್ ಇಲ್ಲದೆ
ಯಾವುದೇ ಅನುಮಾನ ಇಲ್ಲದೆ ತನ್ನ ಪಾಡಿಗೆ ತಾನು ನೀರ್ ಕುಡಿತಾ ಇತ್ತು ಕಾಡಿನ ಹೊಲದಲ್ಲಿ. ಆ ತರ ನೀರ್ ಕುಡಿತಿರ್ಬೇಕಾದ್ರೆ ಸಡನ್ ಆಗಿ ಅನ್ಸಸ್ಪೆಕ್ಟಿಂಗ್ ಆಗಿ ಟೈಗರ್ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸುಂದರವಾಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರತಕ್ಕಂಥ ವೈಲ್ಡ್ ಡೀರ್ ಮೇಲೆ ಟೈಗರ್ ಅಟ್ಯಾಕ್ ಮಾಡೋವರೆಗೂ ಅದು ಸೈಲೆಂಟ್ ಆಗಿತ್ತು, ಅದು ಮೌನವಾಗೇ ಇತ್ತು. ಆಸ್ ಇಟ್ ಡ್ರ್ಯಾಂಕ್ ಅನ್ಸಸ್ಪೆಕ್ಟಿಂಗ್. ಈ ಟೈಗರು ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಯಾವುದೇ ವಾರ್ನಿಂಗ್ ಕೊಟ್ಟಿರೋದಿಲ್ಲ. ಡೀರು ಸಹ ಯಾವುದೋ ಸಸ್ಪೆಕ್ಷನ್ ಇಟ್ಕೊಂಡಿರೋದಿಲ್ಲ, ಅನುಮಾನನ ಪಟ್ಟಿರೋದಿಲ್ಲ. ತನ್ನ ಪಾಡಿಗೆ ತನ್ನದು ನೀರು ಕುಡಿತಾ ಇತ್ತು. ಇನ್ ದ ಫಾರೆಸ್ಟ್ ಕೂಲ್ನೆಸ್ ಅಂಡ್ ಶಾಡೋ. ಕಾಡಿನ ಆ ಒಂದು ಅಪಾಯ ಸನ್ನಿವೇಶದಲ್ಲಿ ಕೂಲ್ನೆಸ್ ಇದೆ, ಶಾಡೋನ್ ಇದೆ. ಕಾಡಿನ ನೆರಳಿನಲ್ಲಿ, ಕಾಡಿನ ಒಂದು ತಂಪಿನ ಪ್ರದೇಶದಲ್ಲಿ ನೀರು ಕುಡಿತಾ ಇರತಕ್ಕಂಥ ಜಿಂಕೆಯನ್ನ ಯಾವುದೇ ವಾರ್ನಿಂಗ್ ಇಲ್ಲದೆ ಟೈಗರ್ ಅಟ್ಯಾಕ್ ಮಾಡ್ತು ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾನೆ. ಕವಿ ಇಲ್ಲಿ ಹೇಳೋ ಪ್ರಕಾರ ಕೆಲವೊಂದ್ಸಾರಿ ಅಟ್ಯಾಕ್ ಆಗ್ತಕ್ಕಂಥ ಸನ್ನಿವೇಶಗಳು ಅನ್ವಾರಂಟೆಡ್, ಅನ್ಎಕ್ಸ್ಪೆಕ್ಟೆಡ್ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ನಮಗೆ ಪರಿಚಯ ಮಾಡ್ಕೊಂಡು, ಈ ಪೊಯಮ್ ಅಲ್ಲಿ ಕವಿ ನಮಗೆ ಎರಡು ವಿಚಾರಗಳನ್ನ ಹೋಲಿಕೆ ಮಾಡ್ತಾನೆ. ಒಂದು ಇನ್ನೋಸೆನ್ಸ್ ಆಫ್ ದ ಡೀರ್ ಮತ್ತು ಲೀಥಲ್ ಆಟಿಟ್ಯೂಡ್ಸ್ ಆಫ್ ಟೈಗರ್, ಮತ್ತು ಇನ್ನೋಸೆಂಟ್ ಆಗಿರತಕ್ಕಂಥ ಜಿಂಕೆಯ ವರ್ತನೆಯಲ್ಲಿ ಕವಿ ಪರಿಚಯ. ಸೊ ಇವೆರಡು ಕೂಡ ಸಮಾಜದಲ್ಲಿ ಇದ್ದೇ ಇರ್ತವೆ ಅಥವಾ ಪ್ರಕೃತಿಯಲ್ಲಿ ಇರುತ್ತೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾ ಇರಬಹುದು. ದಿಸ್ ಮೂಮೆಂಟ್ ರೆಪ್ರೆಸೆಂಟ್ಸ್ ದ ಸ್ಟ್ರಗಲ್ ಬಿಟ್ವೀನ್ ದ ವೀಕ್ ಅಂಡ್ ದ ಸ್ಟ್ರಾಂಗ್ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ನೇಚರ್ ಅಲ್ಲಿ ವೀಕ್ ಮತ್ತು ಸ್ಟ್ರಾಂಗ್ ಎರಡೂ ಕೂಡ ನಿರಂತರ ಹೋರಾಟ ಮಾಡ್ತಾ ಇರುತ್ತೆ, ಸಂಘರ್ಷ ಮಾಡ್ತಾ ಇರೋದನ್ನ ಕವಿಯಲ್ಲಿ ಪರಿಚಯ ಮಾಡ್ಕೊಡ್ತಾ ಇರಬಹುದು. ಸ್ನೇಹಿತರೆ, ಮುಂದಿನ ಸಾಲುಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅಂಡ್ ಇಟ್ ಫೆಲ್ ಅಂಡ್ ಟಾರ್ನ್, died remembering its mate, left soul in the deep woodland, destroyed the mild harmless beauty by the strong cruel beauty in nature. ಟೈಗರ್ ಅಟ್ಯಾಕ್ ಮಾಡಿದ್ಮೇಲೆ ಜಿಂಕೆ ನೆಲಕ್ಕೆ ಬೀಳುತ್ತೆ, ಗಾಯ ಆಗುತ್ತೆ, ಸಾಯುತ್ತೆ. ಸಾಯೋ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿರ್ತಕ್ಕ ಸಂಗಾತಿಯಿಂದ ನೆನೆಸ್ಕೊಂಡು ಪ್ರಾಣ ಬಿಡುತ್ತೆ. ಇದೊಂದು ರೀತಿಯ ವಿನಮ್ರವಾಗಿರ್ತಕ್ಕಂಥ, ಜೆಂಟಲ್ ಆಗಿರ್ತಕ್ಕಂಥ, ಹಾರ್ಮ್ಲೆಸ್ ಆಗಿರ್ತಕ್ಕಂಥ ಒಂದು ಕ್ರಿಯೇಚರ್ ಡೆಸ್ಟ್ರಾಯ್ ಆಯ್ತು. ಯಾವ್ದ್ರಿಂದ? ಮರ್ಸಿಲೆಸ್ ಆಗಿರ್ತಕ್ಕಂಥ, ಪವರ್ಫುಲ್ ಆಗಿರ್ತಕ್ಕಂಥ ಟೈಗರ್ ಇಂದ. ಅದು ಅಂದ್ರೆ ಈ ಸಾಲುಗಳು ಒಂದು ಎಮೋಷನಲ್ ಡೆಪ್ತ್ ಅಂತ ಕರಿಬಹುದು. ಬೇಕಾ ಇಡೀ ಪೊಯಮ್ ಅಲ್ಲಿ ಎಮೋಷನಲ್ ಡೆಪ್ತ್ ಅದೇ ಅಲ್ಲದೆ ಸಾಲುಗಳು ಏನ್ ಹೇಳ್ತ ಅಂತ ಹೇಳಿದ್ರೆ ನೇಚರ್ ಇರ್ತಕ್ಕಂಥ ಕ್ರುಯಲ್ ಲಾಸ್ ಏನಿದೆ ಅದನ್ನ ಪರಿಚಯ ಮಾಡುತ್ತೆ. ಕಾಡಿನ ನಿಯಮ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಸಾಲುಗಳೆಲ್ಲ ಪರಿಚಯ. ಟೈಗರ್ ಅಟ್ಯಾಕ್ ಮಾಡ್ತಿರಬೇಕಾದ್ರೆ ಜಿಂಕೆ ತನ್ನ ಪ್ರಾಣ ಬಿಡೋ ಸಂದರ್ಭ ಸಂಗಾತಿ ನೆನ್ಸ್ಕೊಂಡು ಸತ್ತೋಗುತ್ತೆ. ಸಂಗಾತಿನ ನೆನ್ಸ್ಕೊಳ್ತಿದೆ ಅಂತೇಳಿ ಜಿಂಕೆನ ಆ ಟೈಗರ್ ಬಿಟ್ಬಿಡೋದಿಲ್ಲ. ಜಿಂಕೆಗೆ ತಾವು ಹತ್ರ ಬಂದಿತ್ತು, ಟೈಗರ್ಗೆ ಹಸಿವಾಗ್ತಾ ಇತ್ತು, ತಿನ್ಬೇಕು ಅನಿಸ್ತಾ ಇತ್ತು, ತಿಂತಾ ಇದೆ ಅಷ್ಟೇ. ಇದು ಕಾಡಿನ ನಿಯಮ. ಈ ನಿಯಮವನ್ನ ಕವಿ ಈ ಸಾಲುಗಳಲ್ಲಿ ನಮ್ಗೆ ಮತ್ತೊಂದು ಒಂದು ಕಂಪ್ಯಾರಿಸನ್ ಮಾಡೋದೇನಪ್ಪಾ ಅಂದ್ರೆ ಜಿಂಕೆಯ ಇನ್ನೋಸೆನ್ಸ್ ಮತ್ತು ಡೀರ್ನ ಕ್ರುಯಾಲಿಟಿನ ಈ ಸಾಲನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಕವಿ ಇಲ್ಲಿ ಅನಿವಾರ್ಯವಾಗಿ ವೀಕ್ ಆಗಿರ್ತಕ್ಕಂಥ ಜಿಂಕೆ ಸತ್ತೋಗುತ್ತನ್ನ ಪರಿಚಯ ಮಾಡ್ಕೊಡ್ತೀವಿ. ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇಲ್ಲಿ ಸಕ್ಸಸ್ ಆಗಿದೆ ಅನ್ನೋದನ್ನ ಕ್ಷಣಿಕವಾಗಿ ನಾವು ನೋಡ್ತಾ ಇದ್ದೀವಿ. ಮುಂದಿನ ಸಾಲುಗಳಲ್ಲಿ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಬಟ್ ಎ ಡೇ ಮೇ ಯೆಟ್ ಕಮ್ ವೆನ್ ದ ಟೈಗರ್ ಕ್ರೌಚಸ್ ಅಂಡ್ ಲೀವ್ಸ್ ನೋ ಮೋರ್ ಇನ್ ದ ಡೇಂಜರಸ್ ಹಾರ್ಟ್ ಆಫ್ ದ ಫಾರೆಸ್ಟ್ ಆಸ್ ಅ ಮ್ಯಾಮತ್ ಶೇಕ್ಸ್ ನೋ ಮೋರ್ ದ ಪ್ಲೈನ್ಸ್ ಆಫ್ ಏಷ್ಯಾ. ಕವಿ ಈ ಸಾಲುಗಳ ಮೂಲಕ ಟೈಗರ್ ಇರ್ತಕ್ಕಂಥ ಭವಿಷ್ಯವನ್ನ ಇಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ದ ಫ್ಯೂಚರ್ ವಿತೌಟ್ ಟೈಗರ್ ಅನ್ನೋದನ್ನ ಅಂತಕ್ಕಂಥ ಭವಿಷ್ಯವನ್ನ ನಮ್ಗೆ ಪರಿಚಯ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಾನೆ ಕವಿ, ಬಟ್ ಎ ಡೇ ಮೇ ಯೆಟ್ ಕಮ್, ಒಂದಲ್ಲ ಒಂದ್ ದಿನ ಬರುತ್ತೆ. ಆ ದಿನ ಹೇಗಿರ್ತಂದ್ರೆ ಟೈಗರ್ಸ್ ಆಗಿರ್ತಕ್ಕಂಥ ಕ್ರೌಚಿಂಗ್ ಮಾಡಲ್ಲ, ಸ್ಲೌಚಿಂಗ್ ಮಾಡಲ್ಲ ಅಂತ ದಿನ ಬರುತ್ತೆ ಇರಿ ಅನ್ನೋದು ನಮ್ಗೆ ಇಲ್ಲಿ ಪರಿಚಯ ಮಾಡ್ಕೊ. ಆ ತರ ಕ್ರೌಚಿಂಗು ಸ್ಲೌಚಿಂಗ್ ಇರಲ್ಲ, ಯಾವ ಡೇಂಜರ್ ಇರೋದಿಲ್ಲ ಈ ಗ್ರೀನ್ ಆರ್ಟ್ ಆಫ್ ದ ಫಾರೆಸ್ಟ್ ಅಲ್ಲಿ. ಒಂದೊಂದು ಕಾಲದಲ್ಲಿ ಮ್ಯಾಮತ್ ಅಂತಕ್ಕಂಥ ಒಂದು ದೊಡ್ಡ ಆನೆ ತರ ಇರತಕ್ಕಂಥ ಒಂದು ಪ್ರಾಣಿ ಏಷ್ಯಾ ಖಂಡದಲ್ಲಿ. ಈ ಮ್ಯಾಮತ್ ಅಂತಕ್ಕಂಥದ್ದು ಏಷ್ಯಾ ಖಂಡದ ಪ್ರಾಣಿ ಇವತ್ತು ಕಣ್ಮರೆ ಆಗಿದೆ. ಅದೇ ರೀತಿಯಲ್ಲಿ ಇದು ಕಣ್ಮರೆ ಆಗುತ್ತೆ ಅಂತಕ್ಕಂಥ ಕಲ್ಪನೆಯ ಮಾತುಗಳನ್ನ ಕವಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಪ್ರೆಸೆಂಟ್ ಆಗಿರ್ತಕ್ಕಂಥ ಘಟನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಭವಿಷ್ಯ ಏನಾಗ್ಬೋದು ಅನ್ನೋದನ್ನ ಫೋಕಸ್ ಮಾಡ್ತಕ್ಕಂಥ ಸಾಲುಗಳಾಗಿದೆ. ಪವರ್ಫುಲ್ ಕ್ರಿಯೇಟ್ ಆಗಿರ್ತಕ್ಕಂಥವು ಯಾವಾಗ್ಲೂ ಪವರ್ಫುಲ್ ಆಗಿರೋದು ಸಾಧ್ಯ ಇಲ್ಲ, ಅವು ಶಾಶ್ವತವಾಗಿರೋಕ್ ಸಾಧ್ಯ ಇಲ್ಲ, ಅವುಗಳಿಗೆ ಎಟರ್ನಲ್ ಶಾಶ್ವತ ಅನ್ನೋದು ಅವುಗಳಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಕವಿ ಈ ಸಾಲುಗಳ ಮೂಲಕ ನಮ್ಗೆ ಹೇಳ್ತಾ ಇದ್ದಾನೆ. ಇದೊಂದು ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮ್ಯಾಮತ್ಸೇ ನಾಪತ್ತೆ ಆಗಿರ್ಬೇಕಾದ್ರೆ ಇನ್ನ ಟೈಗರ್ಸ್ ನಾಪತ್ತೆ ಇರ್ಲಿಕ್ಕೆ ಸಾಧ್ಯವಾ ಅನ್ನೋದನ್ನ ಹೇಳ್ತಾನೆ. ಮುಂದಿನ ಸಾಲುಗಳು ಬರೋಣ. Still then shall the beautiful wild deer drink from the coolness of great pools in the leaves shadow. The mighty perish in their might, the slain survive the slayer. ಕಾಡಿನಲ್ಲಿ ಟೈಗರ್ ಇದೆ ಅಂತೇಳಿ ಜಿಂಕೆಗಳು ಸೂಸೈಡ್ ಮಾಡ್ಕೊಂಡು ಹೋಗೋದಿಲ್ಲ. ಅವುಗಳಿಗೆ ಬದುಕಬೇಕು ಅನ್ನತಕ್ಕಂಥ ಆಸೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ
ಈ ಮ್ಯಾಮತ್ಸ್ ಹೋಗಿದ ರೀತಿಯಲ್ಲಿ ಟೈಗರ್ಸ್ ಕೂಡ ಒಟ್ಟೋಗುತ್ತವೆ. ಅಲ್ಲಿವರೆಗೂ ಸಹ ಈ ಜಿಂಕೆಗಳು ಏನಾಗ್ಬೇಕಂತ ಹೇಳಿದ್ರೆ, ಈ ಕಾಡಿನ ಕೂಲ್ನೆಸ್ ಆಫ್ ಲೀವ್ಸ್, ಎಲೆಗಳ ನೆರಳಿನ ಮಧ್ಯೆ ಕೂಲ್ ಆಗಿರ್ತಕ್ಕಂಥ ಈ ವಾತಾವರಣದಲ್ಲಿ, ಆ ಒಂದು ಕೊಳದಲ್ಲಿ ಜಿಂಕೆಗಳು ಅಲ್ಲಿವರೆಗೂ ನೀರು ಕುಡಿತಾ ಇರಲಿ ಅಂತಕ್ಕಂಥ ಆಶಾವಾದವನ್ನ ಕುರಿತು. ದ ಮೈಟಿ ಪೆರಿಶ್ ಇನ್ ದರ್ ಮೈಟ್, ದ ಸ್ಲೈನ್ ಸರ್ವೈವ್ ದ ಸ್ಲೇಯರ್. ಮೈಟಿ ಪೆರಿಶ್ ಇನ್ ದರ್ ಮೈಟ್. ಯಾರು ಬಲಶಾಲಿ ಆಗಿರ್ತಕ್ಕಂಥವ್ರು ಇದಾರೋ, ಆ ಬಲಶಾಲಿ ಆಗಿರ್ತಕ್ಕಂಥ ತಮ್ಮ ಮೈಟಿ ಸ್ಟ್ರಾಂಗ್ನೆಸ್ ಇಂದಾನೆ ಅವ್ರು ಹಾಳಾಗಿ ಹೋಗ್ತಾರೆ. ದ ಸ್ಲೈನ್ ಸರ್ವೈವ್ ದ ಸ್ಲೇಯರ್. ಸ್ಲೈನ್ ಆಗಿರ್ತಕ್ಕಂಥ ಅಂದ್ರೆ ಈ ಕೊಲೆ ಆಗಿರ್ತಕ್ಕಂಥ ಜಿಂಕೆಗಳೇನಿವೆ ಅವು ಒಂದಲ್ಲ ಒಂದು ರೀತಿಯ ಕಿಲ್ಲರ್ ಟೈಗರ್ಗಳಿಂದ ಬಚಾವ್ ಆಗ್ತವೆ, ಸರ್ವೈವ್ ಆಗ್ತವೆ ಅವು ಅನ್ನೋ ಮಾತನ್ನ ಕವಿಯ ದೃಷ್ಟಿ ಏನಪ್ಪಾ ಅಂದ್ರೆ ಟೈಗರ್ ಒಂದಲ್ಲ ಒಂದು ರೀತಿ ಡಿಸಪಿಯರ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಾಲುಗಳಲ್ಲಿ ಹೇಳ್ತಕ್ಕಂಥದ್ದು. ಈ ಗ್ರೇಸ್ಫುಲ್ ಆಗಿರ್ತಕ್ಕಂಥ ಡೀರ್ ಆಗಿರ್ತಕ್ಕಂಥದ್ದು ಆ ಪೂಲಲ್ಲಿ ನೀರು ಕುಡಿತಾ ಇರ್ಲಿ ಅನ್ನೋ ಮಾತನ್ನ ಕವಿ ಭರವಸೆಯಿಂದ ಹೇಳ್ತಾನೆ. ಏಕೆ ಅಂತ ಹೇಳಿದ್ರೆ ಪವರ್ ಅಂತಕ್ಕಂಥ ಒಂದಲ್ಲ ದಿನ ಫೇಡ್ ಆಗೇ ಆಗ್ಬೇಕು. ಆ ಪವರ್ ಸ್ಟ್ರಾಂಗ್ ಅಂತಕ್ಕಂಥ ಹೊಟ್ಟಲೇಬೇಕು ಅಂತಕ್ಕಂಥದ್ದು. ಟೈಗರ್ ಇರ್ತಕ್ಕಂಥ ಪವರ್ ಮತ್ತು ಜಿಂಕೆಗಿರ್ತಕ್ಕಂಥ ಜೆಂಟಲ್ನೆಸ್ ಎರಡು ಹೋಲಿಕೆ ಮಾಡಿಕೊಂಡಾಗ ಸ್ಪಿರಿಟ್ ಆಫ್ ಜೆಂಟಲ್ನೆಸ್ ಸರ್ವೈವ್ ಆಗುತ್ತೆ, ಅದು ಶಾಶ್ವತವಾಗಿರುತ್ತೆ ಅನ್ನೋದನ್ನ ಈ ಸಾಲುಗಳಲ್ಲಿ ಕವಿ ಹೇಳ್ತಾನೆ. ಇಷ್ಟೆಲ್ಲ ನಾವು ಚರ್ಚೆ ಮಾಡಿದೀವಿ. ಇನ್ನೇನಾದ್ರೂ ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಉಪಯುಕ್ತಕರವಾಗಿರ್ತಕ್ಕಂಥ ನಿಮ್ಮ ಸಿಲೆಬಸ್ ಸಂಬಂಧಪಡ್ತಕ್ಕಂಥ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇಡೀ ಪದ್ಯದ ಬೇರೆ ಬೇರೆ ತರ ಪ್ರಶ್ನೆಗಳೇನು ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅವುಗಳನ್ನ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ತೆ.